ಹೌದು ವೀಕ್ಷಕರೇ, ಚಿಕ್ಕಬಳ್ಳಾಪುರ ಅಂದರೆ ಸಾಕು ನಾನಾ ತರಕಾರಿಗಳಿಗೆ ಫುಲ್ ಫೇಮಸ್ ಆಗಿದೆ. ಅದೇ ರೀತಿ ರಾಗಿಯು ಪ್ರಮುಖ ಬೆಳೆಯಾಗಿದೆ. ಈ ಭಾಗದಲ್ಲಿ ನಡೆಯುತ್ತಿರುವ ಕೈಗಾರೀಕರಣ, ಗೋದಾಮು ಹಾಗೂ ಬಡಾವಣೆಗಳ ನಿರ್ಮಾಣದ ನಡುವೆಯೂ ಅನೇಕ ರೈತರು ಇರುವ ಜಮೀನಿನಲ್ಲೇ ಮಳೆಯಾಶ್ರಿತ ಭೂಮಿಯಲ್ಲಿ ರಾಗಿ ಜೊತೆಗೆ ತೊಗರಿ, ಅವರೆ, ಅಲಸಂದಿ, ಸಾಸಿವೆ ಇತರ ಸಣ್ಣ ಪುಟ್ಟ ಬೆಳೆಗಳನ್ನು ಮಿಶ್ರ ಬೆಳೆಯಾಗಿ ಬೆಳೆಯುತ್ತಾರೆ. ಆದರೆ ಈ ಬಾರಿ ಮಳೆ ಕಣ್ಣಾಮುಚ್ಚಾಲೆಯಾಡುತ್ತಿದ್ದು ಬೆಳೆಗಳು ಬಾಡುತ್ತಿವೆ. ಮಳೆ ಕೊರತೆಯಿಂದಾಗಿ ರೈತರು ರಾಗಿ ಬೆಳೆಗೆ ಮೇಲು ಗೊಬ್ಬರ ಹಾಕಲು ಸಾಧ್ಯವಾಗ್ತಿಲ್ಲ. ಹೀಗಾಗಿ ಪೈರುಗಳು ಸೊರಗುತ್ತಿವೆ. ಇದರಿಂದ ರೈತರು ಹೊಲಗಳನ್ನು ಬಿಟ್ಟರೆ ಇನ್ನು ಕೆಲ ರೈತರು ಟ್ಯಾಂಕರ್ಗಳ ಮೂಲಕ ಬೆಳೆಗಳಿಗೆ ನೀರು ಪೂರೈಕೆ ಮಾಡಿ ಬೆಳೆ ಕಾಪಾಡಿಕೊಳ್ಳುವ ಕೆಲಸ ಮಾಡ್ತಿದ್ದಾರೆ. ಅದನ್ನು ಅರಿತ ಚಿಕ್ಕಬಳ್ಳಾಪುರ ಸಹಾಯಕ ಕೃಷಿ ಇಲಾಖೆ ರಾಗಿ ಮತ್ತು ಜೋಳ ಬೆಳೆಗಳ ರೈತರಿಗೆ ಕೃಷಿ ಇಲಾಖೆ ಅಟಲ್ ಭುಜಲ್ ಯೋಜನೆ ಮತ್ತು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿಯಲ್ಲಿ ತುಂತುರು ನೀರಾವರಿ ಘಟಕ ಮತ್ತು ಹನಿ ನೀರಾವರಿ ಘಟಕಗಳನ್ನು ರೈತರಿಗೆ ಶೇಕಡಾ 90% ರಿಯಾಯಿತಿ ದರದಲ್ಲಿ ವಿತರಣೆ ಮಾಡಿದ್ದು, ಅದರಿಂದ ರೈತರು ತಮ್ಮ ರಾಗಿ ಬೆಳೆಗಳಲ್ಲಿ ಅಳವಡಿಸಿ ರಾಗಿ ಬೆಳೆಗಳು ಒಣಗದಂತೆ ನೀರು ಹರಿಸುತ್ತಿದ್ದಾರೆ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನಿಮಗೆಲ್ಲರೂ ತಿಳಿದಿರೋ ಹಾಗೆ ಕಳೆದ ಸೆಪ್ಟೆಂಬರ್ ತಿಂಗಳಾದ್ಯಂತ ನಮ್ಮ ತಾಲೂಕಿನಲ್ಲಿ ಮಳೆ ಕೊರತೆಯಾಗಿದೆ. ಪ್ರಮುಖವಾಗಿ ನಮ್ಮ ತಾಲೂಕಿನಲ್ಲಿ ರಾಗಿ ಮತ್ತು ಮುಸ್ಕಿನ ಜೋಳ ಕೃಷಿ ಬೆಳೆಗಳಾಗಿರ್ತಕ್ಕಂಥ ರಾಗಿ ಮತ್ತು ಮುಸ್ಕಿನ ಜೋಳ ಬೆಳೆಗಳನ್ನು ಹೆಚ್ಚಾಗಿ ರೈತರು ಬೆಳೆದಿದ್ದಾರೆ. ಈಗ ಸಾಮಾನ್ಯವಾಗಿ ಮಳೆ ಹಿಂದಕ್ಕೆ ಹೋಗಿರೋದ್ರಿಂದ ರೈತರು ಈ ಟ್ಯಾಂಕರ್ ಮೂಲಕ ಮತ್ತು ಬೇರೆ ವಿವಿಧ ರೀತಿಗಳಲ್ಲಿ ನಮ್ಮ ಬೆಳೆಯನ್ನು ರಕ್ಷಿಸೋಕ್ಕೋಸ್ಕರ ನೀರನ್ನು ಹಾಯಿಸಿ ಬೆಳೆಯನ್ನು ರಕ್ಷಿಸ್ತಾ ಇದ್ದಾರೆ. ಈಗ ಅದಕ್ಕೆ ಪರ್ಯಾಯವಾಗಿ ನಮ್ಮ ಕೃಷಿ ಇಲಾಖೆಯಲ್ಲಿ ಅಟಲ್ ಭುಜಲ್ ಯೋಜನೆ ಮತ್ತು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ 2 ಯೋಜನೆಗಳಲ್ಲಿ ತುಂತುರು ನೀರಾವರಿ ಘಟಕಗಳನ್ನು ಶೇಕಡಾ 90% ಸಹಾಯಧನ ಎಲ್ಲ ವರ್ಗದ ರೈತರಿಗೆ ಶೇಕಡಾ 90% ಸಹಾಯಧನದಲ್ಲಿ ವಿತರಣೆ ಮಾಡ್ತಿದ್ದೀವಿ. ದಯವಿಟ್ಟು ಎಲ್ಲ ರೈತರು ಕಳೆದ ಸಾಲಿನಲ್ಲಿ ಸುಮಾರು 100ರಿಂದ 120 ಜನ ನಮ್ಮ ರೈತರು ಸಹಾಯಧನದಲ್ಲಿ ತುಂತುರು ನೀರಾವರಿ ಘಟಕಗಳು ಬಳಸಿ ತೊಗೊಂಡಿದ್ದಾರೆ. ಆ ತುಂತುರು ನೀರಾವರಿ ಘಟಕಗಳನ್ನು ಬಳಕೆ ಮಾಡಿ ನಮ್ಮ ಬೆಳೆಗಳ ರಕ್ಷಣೆ ಮಾಡ್ಕೊತಿದ್ದಾರೆ. ಈಗ ನಮ್ಮಲ್ಲಿ ಸಾಕಷ್ಟು ಅನುದಾನ ಸಹ ಬಿಡುಗಡೆಯಾಗಿದೆ ಮತ್ತು ಸ್ಪ್ರಿಂಕ್ಲರ್ ಸೆಟ್ಗಳು ಸಹ ನಾವು ಕಚೇರಿಯಲ್ಲಿ ದಾಸ್ತಾನು ಮಾಡಿದ್ದೀವಿ. ಆಸಕ್ತ ರೈತರು ಏನು ಅರ್ಜಿ ಮತ್ತು ದಾಖಲೆಗಳನ್ನು ಸಲ್ಲಿಸಿ ಈ ಒಂದು ತುಂತುರು ನೀರಾವರಿ ಘಟಕಗಳನ್ನು ಪಡೆದು ನಮ್ಮ ಬೆಳೆಗಳನ್ನು ರಕ್ಷಿಸಿಕೊಳ್ಬೇಕಾಗಿ ಇವರು ಕೇಳ್ಕೊತೀನಿ. ಈ ಒಂದು ತುಂತುರು ನೀರಾವರಿ ಘಟಕಗಳನ್ನು ಪಡಿಬೇಕಾದ್ರೆ ರೈತರು ಸಾಮಾನ್ಯವಾಗಿ ಕೊಳೆಬಾವಿ ದೃಢೀಕರಣ ಪತ್ರ, ಪಾಣಿ, ರೈತರ ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಪಾಸ್ಬುಕ್ಸ್ನ ಪ್ರತಿ ಮತ್ತು ತೋಟಗಾರಿಕೆ ಮತ್ತು ರೇಷ್ಮೆ ಇಲಾಖೆಯಲ್ಲಿ ಪಡೆದಿರೋ ಬಗ್ಗೆ ಒಂದು ನಿರಾಕ್ಷೇಪಣಾ ಪತ್ರನ ಸಲ್ಲಿಸಬೇಕಾಗುತ್ತೆ. ಇದರ ಜೊತೆಗೆ ತುಂತುರು ನೀರಾವರಿ ಘಟಕ ಅಲ್ಲದೆ ಹನಿ ನೀರಾವರಿ ಘಟಕಗಳು ಸಹ ನಮ್ಮಲ್ಲಿ ಶೇಕಡಾ 90% ಸಹಾಯಧನದಲ್ಲಿ ವಿತರಣೆ ಮಾಡಲಿಕ್ಕೆ ಕಾರ್ಯಕ್ರಮ ಇದೆ. ದಯವಿಟ್ಟು ಎಲ್ಲ ರೈತರು ಸಹ ಈ ಒಂದು ಸದುಪಯೋಗ ಪಡ್ಕೋಬೇಕು. ಹನಿ ನೀರಾವರಿ ಘಟಕ ಪಡಬೇಕಾದ್ರೆ ರೈತರು ಸಾಮಾನ್ಯ ವರ್ಗದ ರೈತರು ಸಣ್ಣ ಮತ್ತು ಅತಿ ಸಣ್ಣ ರೈತರ ಸರ್ಟಿಫಿಕೇಟ್ ಕೊಡಬೇಕಾಗುತ್ತೆ. ಮತ್ತು ಬೆಳೆ ದೃಢೀಕರಣ ಮತ್ತು ಕೊಳೆಬಾವಿ ದೃಢೀಕರಣ ಜೊತೆಗೆ ಪಾಣಿ ಮತ್ತು ಆಧಾರ್ ಕಾರ್ಡು ಮತ್ತು ತೋಟಗಾರಿಕೆ ಮತ್ತು ರೇಷ್ಮೆ ಇಲಾಖೆಯ NOC ನಿರಾಕ್ಷೇಪಣಾ ಪತ್ರಗಳನ್ನು ನಮ್ಮಲ್ಲಿ ಸಲ್ಲಿಸಿ ಸಾಕಷ್ಟು ರೈತರು ಈ ಒಂದು ಯೋಜನೆ ಪಡೆದು ಈಗೇನು ನಮ್ಮಲ್ಲಿ ಒಣಗುತ್ತಾ ಇರತಕ್ಕಂಥ ಬೆಳೆಗಳನ್ನು ರಕ್ಷಿಸಬೇಕಾಗಿ ನಮ್ಮಲ್ಲಿ ಕೇಳ್ಕೊತೀನಿ. ಇನ್ನು ಈಗಾಗಲೇ ಚಿಕ್ಕಬಳ್ಳಾಪುರ ತಾಲೂಕಿನ ವ್ಯಾಪ್ತಿಯಲ್ಲಿ ಮಳೆ ಇಲ್ಲದೆ ಸಾವಿರಾರು ಎಕರೆಗಳಷ್ಟು ರಾಗಿ ಬೆಳೆ ಒಣಗುತ್ತಿದೆ. ಅದರಲ್ಲಿ ಕೆಲ ಬುದ್ಧಿವಂತ ರೈತರು ಕೃಷಿ ಇಲಾಖೆಯಲ್ಲಿ ಸಿಗುವ ಸೌಲಭ್ಯಗಳನ್ನು ಬಳಸಿಕೊಂಡು ಅಟಲ್ ಭುಜಲ್ ಯೋಜನೆ ಮತ್ತು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿಯಲ್ಲಿ ಸಿಗುವ ತುಂತುರು ನೀರಾವರಿ ಘಟಕ ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿ ರಾಗಿ ಬೆಳೆಗಳಿಗೆ ನೀರು ಹರಿಸಿದ್ದಾರೆ. ಇದರಿಂದ ಸೊರಗುತ್ತಿದ್ದ ರಾಗಿ ಬೆಳೆಗೆ ಜೀವ ಬಂದಿದೆ ಎಂದಿದ್ದಾರೆ ರೈತರು. ಮಳೆ ಹಿಂದೆ ಹೋಗಿರೋದು ಪ್ರಯತ್ನ ರಾಗಿ ಬೆಳೆ ಯಾರೇ ಹಾಕಿರಲಿ ಈ ಥರ ಕೃಷಿ ಇಲಾಖೆಗೆ ಹೋಗ್ಬಿಟ್ಟು ಈ ಥರ ಸ್ಪ್ರಿಂಕ್ಲರ್ ತಗೊಂಡು ಹಾಕ್ಕೊಂಡ್ರೆ ರಾಗಿ ಬೆಳ್ಕೊಬೋದು. ನಮ್ಗೆ ಏನು ಅಭ್ಯಂತರ ಇಲ್ಲ. ಅವ್ರು ಯಾರ ಮೇಲೆ ನಾವು ಡಿಪೆಂಡ್ ಆಗೋಂಗೆ ಇಲ್ಲ. ಒಳ್ಳೆ ಬೆಳೆ ತೆಗಿಬೋದು. ಒಳ್ಳೆ ಬೆಳೆಗಳಿದ್ದಾವೆ. ರಾಗಿ ಬೆಳೆ ಚೆನ್ನಾಗಿದ್ದಾವೆ. ಎಲ್ರಿಗೂ ಅನುಕೂಲ ಆಗುತ್ತೆ. ನಮ್ಮ ಹೆಸರು ಅಶ್ವಥಪ್ಪ ಅಂತ, ನಕ್ಕನಹಳ್ಳಿ, ನಂದಿ ಹೋಬಳಿ, ಚಿಕ್ಕಬಳ್ಳಾಪುರ ತಾಲೂಕು. ನಾವು ಹೊಲ ಬಿತ್ತನೆ ಮಾಡಿದ್ವಿ. ಸಕಾಲಕ್ಕೆ ಮಳೆ ಬರಲಿಲ್ಲ. ಕೃಷಿ ಇಲಾಖೆಯವರು ಬಂದು ಇದನ್ನು ವೀಕ್ಷಣೆ ಮಾಡಿ ನೋಡಿ ನಮ್ಮಲ್ಲಿ ಸಿಗುವಂಥ ತುಂತುರು ನೀರಾವರಿನ ಸರ್ಕಾರ ಉಪಯೋಗಿಸ್ಕೊಂಡು ನೀವು ಹೊಲ ಬೆಳ್ಕೊಬೋದು, ರಿಯಾಯಿತಿ ದರದಲ್ಲಿ ಸಿಗುತ್ತೆ ಅಂತೇಳಿ ಅವರು ನಮ್ಮನೆ ಬಂದು ನೋಡ್ಕೊಂಡೋಗಿ ಕರ್ಕೊಂಡೋಗಿ ನಮ್ಗೆ ಇದೊಂದು ಉಳಿಸ್ಕೊಟ್ಟಿದ್ದಾರೆ. ಎಲ್ಲ ರೈತರು ಇದೇ ಥರ ಅನುಕೂಲ ಪಡ್ಕೊಂಡ್ರೆ ನಾವು ಹೊಲಗಳನ್ನ ಉಳಿಸ್ಕೊಬೋದು. ಈ ಮಳೆ ಅಭಾವದಲ್ಲಿ ತುಂಬ ಚೆನ್ನಾಗಿರುತ್ತೆ. ಆದ್ದರಿಂದ ಎಲ್ಲ ರೈತರು ದಯವಿಟ್ಟು ಕೃಷಿ ಇಲಾಖೆಗೆ ಭೇಟಿ ನೀಡಿ ಅಧಿಕಾರಿಗಳನ್ನ ಮಾಹಿತಿ ಪಡ್ಕೊಂಡು ತುಂತುರು ಹನಿ ನೀರಾವರಿಯನ್ನು ಅಳವಡಿಸಿಕೊಂಡ್ರೆ ಉತ್ತಮವಾಗಿರುತ್ತದೆ.
ಒಟ್ಟಾರೆ ರಾಗಿ ಪೈರು ಬೆಳೆಯುವ ಹಾಗೂ ತೆನೆ ಬಿಡುವ ಸಮಯದಲ್ಲಿ ಮಳೆ ಇಲ್ಲದೆ ಭೂಮಿಯಲ್ಲಿ ತೇವಾಂಶವೂ ಇಲ್ಲದೆ ತೊಂದರೆಯಾಗಿತ್ತು. ಆದರೆ ಕೃಷಿ ಇಲಾಖೆ ಅಧಿಕಾರಿಗಳು ಕೊಟ್ಟ ಉಪಾಯದಿಂದ ರೈತರ ರಾಗಿ ಬೆಳೆಗಳು ಜೀವ ಕಳೆ ಬಂದಿದೆ. ಮತ್ತ್ಯಾಕೆ ತಡ? ನಿಮ್ಮ ರಾಗಿ ತೋಟ ಒಣಗುತ್ತಿದೆಯೇ? ಕೃಷಿ ಇಲಾಖೆಯ ಅಧಿಕಾರಿಗಳನ್ನು ಸಂಪರ್ಕಿಸಿ ಅಲ್ಲಿ ಸಿಗುವ ಸೌಲಭ್ಯ ಪಡೆದು ನಿಮ್ಮ ಬೆಳೆಗಳನ್ನು ಕಾಪಾಡಿಕೊಳ್ಳಲಿ ಎಂಬುದೇ ನಮ್ಮ ಆಶಯ. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.